ಕೆಪಿಎಸ್ಸಿ ಬಿಲ್ಡಿಂಗ್ ಅಂದ್ರೆ ಭ್ರಷ್ಟಾಚಾರದ ಬಂಗಲೆ ಅನ್ನೋ ಆರೋಪ ಇದೆ. ಸದಾ ಒಂದಲ್ಲ ಒಂದು ವಿವಾದದಲ್ಲಿ ಸದಾ ಸುದ್ದಿಯಲ್ಲಿರುತ್ತೆ ಕೆಪಿಎಸ್ಸಿ. ಆದ್ರೆ ಇದೀಗ ಕೆಪಿಎಸ್ಸಿ ಅನ್ನೋ ಹೆಸರಲ್ಲೇ ದೋಖಾ ಮಾಡಲಾಗಿದೆ. ಯಾರು ಏನ್ ಮಾಡಿದ್ರು ಬನ್ನಿ ನೋಡೋಣ. ಇತ್ತೀಚೆಗಷ್ಟೇ ಕೆಪಿಎಸ್ಸಿಯಲ್ಲಿ ಅಂತಿಮ ಆಯ್ಕೆ ಪಟ್ಟಿಯೇ ನಾಪತ್ತೆಯಾಗಿದೆ ಅನ್ನೋ ಬಗ್ಗೆ ದೂರು ಸಲ್ಲಿಕೆಯಾಗಿತ್ತು. ಆದ್ರೆ ಇಲ್ಲೊಂದು ಗ್ಯಾಂಗ್ ಕೆಪಿಎಸ್ಸಿ ಹೆಸರನ್ನ ಬಳಸಿಕೊಂಡು ಉಪನ್ಯಾಸಕಿಯೊಬ್ಬರ ಬಳಿ 4.10 ಕೋಟಿ ಹಣ ಪಡೆದು ಪಂಗನಾಮ ಹಾಕಿರುವ ಘಟನೆ ನಡೆದಿದೆ. ಕಲಬುರಗಿ ಮೂಲದ ಉಪನ್ಯಾಸಕಿ ನೀಲಮ್ಮ ಬೆಳಮಗಿ ಅನ್ನೋರನ್ನ ಕೆಪಿಎಸ್ಸಿ ಮೆಂಬರ್ ಮಾಡೋದಾಗಿ ನಂಬಿಸಿ ಆರೋಪಿಗಳಾದ ರಿಯಾಜ್ ಅಹಮದ್, ಯೂಸಫ್, ಚೇತನ್, ಶಂಕರಪ್ಪ, ಚಂದ್ರಪ್ಪ, ಮಹೇಶ್, ರುದ್ರೇಶ್, ಹರ್ಷವರ್ಧನ್ ಎಂಬುವರು ನಂಬಿಕೆ ದೋಖಾ ಮಾಡಿದ್ದಾರೆ ಅಂತ ದೂರು ಸಲ್ಲಿಕೆಯಾಗಿದೆ. ಸ್ನೇಹಿತರ ಮೂಲಕ ಉಪನ್ಯಾಸಕಿ ನೀಲಮ್ಮ ಅವರ ಪರಿಚಯ ಮಾಡಿಕೊಂಡು 10 ರಿಂದ 15 ಕೋಟಿ ಕೊಟ್ರೆ ಕೆಪಿಎಸ್ಸಿ ಮೆಂಬರ್ ಮಾಡೋದಾಗಿ ಆಮಿಷವೊಡ್ಡಿದ್ದಾರೆ. ಮಲ್ಲೇಶ್ವರಂ 15ನೇ ಕ್ರಾಸ್ನಲ್ಲಿರುವ ಅಕ್ಯುರೇಟ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ 4.10 ಕೋಟಿ ಹಣವನ್ನ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಂತ ಉಪನ್ಯಾಸಕಿ ದೂರು ಸಲ್ಲಿಸಿದ್ದಾರೆ. ಬಂಧಿತ ಆರೋಪಿಗಳು ಸಿಎಂ ಹಾಗೂ ರಾಜ್ಯಪಾಲರ ಹೆಸರಲ್ಲಿ ನಕಲಿ ಟಿಪ್ಪಣಿ ಹಾಗೂ ನಡಾವಳಿಯನ್ನ ಸಿದ್ಧ ಮಾಡಿದ್ರು. ಸಿಎಂ ಹಾಗೂ ರಾಜ್ಯಪಾಲರ ನಕಲಿ ಸಹಿ ಕೂಡ ಬಳಸಿಕೊಂಡು ಆದೇಶಕ್ಕೂ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಸಾಕಷ್ಟು ದಿನವಾದ್ರೂ ಆದೇಶ ಬಾರದ ಹಿನ್ನೆಲೆಯಲ್ಲಿ ಅನುಮಾನಗೊಂಡ ಉಪನ್ಯಾಸಕಿ ಮಾರ್ಚ್ 26ರಂದು ಸಿಸಿಬಿ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಂಚನೆ ರಹಸ್ಯ ಬಯಲಾಗಿದೆ. ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿದ್ರು ಮತ್ತು ಹಣವನ್ನು ಪಡೆದುಕೊಂಡಿದ್ರು. ಅದಕ್ಕೆ ಪೂರಕವಾಗಿ 40 ಲಕ್ಷ ರೂಪಾಯಿಗಳನ್ನು ಅವರಿಂದ ವಶಕ್ಕೆ ಪಡೆಯಲಾಗಿದೆ. 4 ಮೊಬೈಲ್ ಫೋನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ನಯ ವಂಚಕರ ಜಾಲವಾಗಿದ್ದು ಕೆಪಿಎಸ್ಸಿ ಸದಸ್ಯರನ್ನಾಗಿ ಮಾಡುವುದಾಗಿ ನಂಬಿಸಿ ಹುಸಿ ಭರವಸೆಗಳನ್ನು ನೀಡಿ ಮುಖ್ಯಮಂತ್ರಿಗಳ ಹಾಗೂ ರಾಜ್ಯಪಾಲರ ಹೆಸರಿನಲ್ಲಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಅವಳಿಗೆ ನಂಬಿಕೆ ಬರೋ ಹಾಗೆ ಮಾಡಿ ಈ ದೊಡ್ಡ ಮೊತ್ತದ ಹಣವನ್ನು ಅವಳಿಂದ ಕಿತ್ತುಕೊಂಡಿರ್ತಾರೆ. ಆರೋಪಿ ರಿಯಾಜ್ ಅಹಮದ್ ರಾಜಕಾರಣಿಗಳ ಬಳಿ ಭಾಷಾಂತರಕನಾಗಿ ಕೆಲಸ ಮಾಡ್ತಿದ್ದಂತೆ. ಉಪನ್ಯಾಸಕಿಗೆ ನಂಬಿಸಿ ದೋಖಾ ಮಾಡಿದ ಆರೋಪದಲ್ಲಿ 3 ಬಂಧನ ಆಗಿದ್ದು ಒಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಉಳಿದ ಆರೋಪಿಗಳಿಗಾಗಿ ಸಿಸಿಬಿ ಪೊಲೀಸರು ಶೋಧ ಮಾಡ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.